ಕಡಲ್ ಕೊರೆತ ಅನ್ನುವಂಥದ್ದು ಕಡಲ ತೀರದ ನಿವಾಸಿಗಳಿಗೆ ಒಂದು ರೀತಿಯಲ್ಲಿ ವಿಮೋಚನೆ ಆಗದ ಶಾಪ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಕೂಡ ಮಳೆಗಾಲ ಬಂತು ಅಂದರೆ ಕಡಲ ತೀರದ ನಿವಾಸಿಗಳಿಗೆ ಕಡಲ್ ಕೊರೆತ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಈ ಬಾರಿಯೂ ಕೂಡ ಮಂಗಳೂರು ಹೊರವಲಯದ ಬಟ್ಟಪಾಡಿ ಉಚ್ಚಿಲ ಪರಿಸರದಲ್ಲಿ ಕಡಲ್ ಕೊರೆತದ ಭೀತಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಉಂಟಾಗಿರುವಂಥದ್ದು ನೀವೀಗ ಗಮನಿಸಬಹುದು. ಇದು ಬಟ್ಟಪಾಡಿ ಕಡಲ ತೀರ, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲೆಗಳ ಅಬ್ಬರ ಇರುವಂಥದ್ದು. ಮುಂಗಾರು ಈಗಾಗಲೇ ಕರಾವಳಿಗೆ ಎಂಟ್ರಿ ಕೊಟ್ಟಿದೆ. ಏನು ಸಮುದ್ರ ಪ್ರಕ್ಷುಬ್ಧಗೊಂಡು ಬಹಳಷ್ಟು ದೊಡ್ಡ ಪ್ರಮಾಣದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದೆ. ಹೀಗಾಗಿ ಕಡಲ ತೀರದಲ್ಲಿ ಏನು ಕಡಲ್ ಕೊರೆತದ ಭೀತಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಉಂಟಾಗಿರುವಂಥದ್ದು ನೀವು ಗಮನಿಸ್ಬೋದು. ಈ ಭಾಗದಲ್ಲಿ ಸಾಕಷ್ಟು ಮನೆಗಳಿತ್ತು, ಆದರೆ ಪ್ರತಿ ವರ್ಷ ಈ ರೀತಿಯಾಗಿ ಕಡಲ್ ಕೊರೆತ ಉಂಟಾಗುವಂತಹ ಪರಿಣಾಮವಾಗಿ ಹೆಚ್ಚಿನ ಮನೆಗಳು ಏನು ಮಗುಚಿ ಬಿದ್ದಿರುವಂಥದ್ದು, ಒಂದಷ್ಟು ಮನೆಗಳು ಬಹಳಷ್ಟು ಆತಂಕ ಕೂಡ ಎದುರಿಸ್ತಾ ಇರುವಂಥದ್ದು ನೀವೀಗ ಗಮನಿಸ್ಬೋದು. ಕಲ್ಲು ಇಟ್ಟಂಥ ಈ ಭಾಗದಲ್ಲಿ ಸಾಕಷ್ಟು ಮನೆ ಇತ್ತು, ರೋಡ್ ಇತ್ತು, ಎಲ್ಲವೂ ಕೂಡ ಕಡಲ್ ಕೊರೆತದಿಂದ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಏನು ಮನೆಗಳು ಬಿದ್ದಂಥ ಅವಶೇಷಗಳನ್ನು ಕೂಡ ಗಮನಿಸ್ಬೋದು. ಬಹಳಷ್ಟು ಮನೆ ಇತ್ತು, ಎಲ್ಲವೂ ಕೂಡ ಏನು ಕಡಲ್ ಕೊರೆತಕ್ಕೆ ತುತ್ತಾಗಿ ಬಿದ್ದಿರುವಂಥದ್ದು. ಒಂದಷ್ಟು ಮನೆಗಳು ಈಗಲೂ ಕೂಡ ಆತಂಕಕ್ಕೆ ಒಳಗಾಗಿರುವಂಥದ್ದು. ಅವರು ಬೇಸಿಗೆ ಸಂದರ್ಭದಲ್ಲಿ ಈ ಕಡಲ್ ತೀರದ ಒಂದಷ್ಟು ಮನೆಗಳಲ್ಲಿ ವಾಸ ಇರ್ತಾರೆ. ಮಳೆಗಾಲ ಬಂತು ಅಂದರೆ ಸಾಕು ಬೇರೆ ಕಡೆ ಹೋಗ್ತಾರೆ, ಯಾಕಂದರೆ ಯಾವಾಗ ಮನೆ ಬಿದ್ದೋಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಹೀಗಾಗಿ ಅವರು ಒಂದಷ್ಟು ಜನ ಇದ್ದವರು ಕೂಡ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಬಹಳಷ್ಟು ಆತಂಕ ಕೂಡ ಇಲ್ಲಿ ಇದ್ದೇ ಇರುವಂಥದ್ದು ನೋಡ್ಬೋದು. ಕಡಲ್ ಕೊರೆತ ಉಂಟಾಗದಂತೆ ಒಂದಷ್ಟು ಕಲ್ಲು ಬಂಡೆಗಳ ರಾಶಿಯನ್ನು ಕೂಡ ಹಾಕಿದ್ದಾರೆ. ಆದರೆ ಇದು ಕಡಲ್ ಕೊರೆತ ಏನು ತಡೆಯುವುದಕ್ಕೆ ಯಾವುದೇ ರೀತಿ ಸಾಧ್ಯ ಆಗೋದಿಲ್ಲ. ಒಂದು ರೀತಿಯಲ್ಲಿ ವೈಜ್ಞಾನಿಕವಾಗಿ ಈ ತಡೆಗೋಡೆ ನಿರ್ಮಿಸದ ಕಾರಣವಾಗಿ ಪ್ರತಿ ವರ್ಷ ಕೂಡ ಏನು ಕಡಲ್ ಕೊರೆತ ಅನ್ನುವಂಥದ್ದು ಉಂಟಾಗುತ್ತಾನೆ ಇರುತ್ತೆ. ಏನು ಕೋಟ್ಯಾಂತರ ವೆಚ್ಚದಲ್ಲಿ ಈ ರೀತಿಯಾದಂಥ ಅಂದರೆ ಕಲ್ಲು ಬಂಡೆಗಳ ಏನು ತಡೆಗೋಡೆಯನ್ನು ನಿರ್ಮಿಸ್ತಾರೆ. ಆದರೆ ಪ್ರತಿ ಮಳೆಗಾಲ ಬಂತು ಅಂದರೆ ಸಾಕು ಅದು ಸಮುದ್ರದ ಅಲೆಗಳ ಜೊತೆ ಕೊಚ್ಚಿ ಹೋಗ್ತಾನೆ ಇರುತ್ತೆ. ಇದೆಲ್ಲ ಕಲ್ಲುಗಳು ನೋಡ್ಬೋದು. ಇದು ಕೆಲ ವರ್ಷಗಳ ಹಿಂದೆ ಹಾಕಿರುವಂತಹ ಕಲ್ಲು. ಈಗಾಗಲೇ ಆಲ್ಮೋಸ್ಟ್ ಹೆಚ್ಚಿನ ಕಲ್ಲುಗಳು ಸಮುದ್ರದ ಅಲೆಗಳ ಅಬ್ಬರಕ್ಕೆ ಕೊಚ್ಚಿ ಹೋಗಿದೆ. ಈ ಬಾರಿಯೂ ಕೂಡ 5 ಕೋಟಿ ಏನು ಬಿಡುಗಡೆ ಆಗಿತ್ತು, ಅಂದರೆ ತಡೆಗೋಡೆ ನಿರ್ಮಾಣಕ್ಕೆ 5 ಕೋಟಿ ಬಿಡುಗಡೆ ಆಗಿತ್ತು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಅಂತ ಹೇಳ್ಬೋದು. ಮೇ ಎಂಡಿಗೆ ಕಾರ್ಯಪ್ರವೃತ್ತವಾಗಿ ಏನು ಕಲ್ಲುಗಳನ್ನು ಹಾಕುವಂತಹ ಕೆಲಸ ಮಾಡಿದ್ರು. ಆದರೆ ಅದಕ್ಕೂ ಮೊದಲೇ ಏನು ಕಡಲು ಅಬ್ಬರಿಸಿ ಮಳೆ ಬಂದು ಏನು ಕಲ್ಲುಗಳು ಕೊಚ್ಚಿ ಹೋಗ್ತಾನೆ ಇರುವಂಥದ್ದು. ಅಂದರೆ ಇವರು ಕೆಲಸ ಪ್ರಾರಂಭಿಸುವುದು ಬಹಳಷ್ಟು ಲೇಟ್ ಆಗಿರುವಂಥದ್ದು. ಮೇ ಎಂಡಿಗೆ ಈ ರೀತಿಯಾಗಿ ಕಲ್ಲು ಹಾಕಿದರೆ ಉಳಿಯುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಸ್ಥಳೀಯರು ಮಾಡ್ತಾ ಇರುವಂಥದ್ದು. 5 ಕೋಟಿ ಏನು ಪಾಸಾದರೂ ಕೂಡ ಅದು ಯಾವುದೇ ರೀತಿಯಾದಂತಹ ಯೋಜನೆಗೆ ಬಳಕೆ ಆಗ್ತಾ ಇಲ್ಲ. ಏನು ಕಡಲ್ ಕೊರೆತ ತಡೆಗಟ್ಟುವುದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂಥದ್ದೇ ವಿಪರ್ಯಾಸ. ಅಂದರೆ ಕಡಲ್ ಕೊರೆತ ತಡೆಗಟ್ಟುವುದಕ್ಕೆ ಈ ರೀತಿಯಾದಂಥ ಬಂಡೆಕಲ್ಲು ಹಾಕುವುದೇನಿದೆ ಅದು ಮಳೆಗಾಲ ಆರಂಭ ಆಗುವುದಕ್ಕೂ ಮೊದಲೇ ತಡೆಗೋಡೆಯ ನಿರ್ಮಾಣ ಕೆಲಸ ಆರಂಭ ಆಗಬೇಕು. ಆದರೆ ಮೇ ಎಂಡ್ ಆಗುವ ಸಮಯದಲ್ಲಿ ಈ ರೀತಿಯಾಗಿ ಕಲ್ಲುಗಳನ್ನು ಹಾಕಿದರೆ ಏನು ಪ್ರಯೋಜನ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಇರುವಂಥದ್ದು. ಅಂದರೆ ಮುಂದಿನಿಂದಲೂ ಹಾಗೆ ಏನು ಮೇ ಎಂಡ್ ಸಂದರ್ಭದಲ್ಲೇ ಈ ರೀತಿಯಾದಂಥ ಕಲ್ಲುಗಳನ್ನು ತಂದು ರಾಶಿ ಆಗ್ತಾ ಇರುವಂಥದ್ದು. ಆದರೆ ಅದು ಏನು ಅಲೆಗಳ ಅಬ್ಬರಕ್ಕೆ ಸಿಕ್ಕಿ ಅದು ಸಮುದ್ರ ಪಾಲಾಗ್ತಾ ಇರುವಂಥದ್ದು. ಈ ಬಾರಿಯೂ ಕೂಡ ಅದೇ ಬೇಜವಾಬ್ದಾರಿ ಪ್ರದರ್ಶನವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಮಳೆಗಾಲ ಆರಂಭವಾಗಿದೆ, ಈಗ ಕಲ್ಲು ಹಾಕುವಂತಹ ಕೆಲಸ ಆರಂಭ ಆಗಿರುವಂಥದ್ದು. ಒಂದಷ್ಟು ಕಲ್ಲುಗಳನ್ನು ಹಾಕಿರುವಂಥದ್ದು, ಇನ್ನೂ ಒಂದಷ್ಟು ಕಲ್ಲುಗಳನ್ನು ಈಗಾಗಲೇ ಹಾಕ್ತಾರೆ. ಅದು ಏನು ಅಲೆಗಳ ಅಬ್ಬರಕ್ಕೆ ಸಿಕ್ಕಿ ಅದು ಕೂಡ ಕೊಚ್ಚಿಕೊಂಡು ಹೋಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಕಡಲ್ ಕೊರೆತ ಅನ್ನುವಂಥದ್ದು ಕಡಲ ತೀರದ ನಿವಾಸಿಗಳಿಗೆ, ಅದರಲ್ಲೂ ಕೂಡ ಬಟಪಾಡಿ, ಸೋಮೇಶ್ವರ, ಉಚ್ಚಿಲ ಈ ಭಾಗದಲ್ಲೂ ಪ್ರತಿ ವರ್ಷ ಕಡಲ್ ಕೊರೆತ ಇರುವಂಥದ್ದೇ. ಒಂದು ಶಾಶ್ವತವಾದಂಥ ಪರಿಹಾರವೇ ಇಲ್ಲ. ಸರ್ಕಾರದ ಕೋಟಿ ಹಣ ಬಿಡುಗಡೆ ಆಗುತ್ತೆ ಹೊರತು ಅದು ಏನು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಅಂದರೆ ಮಳೆಗಾಲದಲ್ಲೇ ಇದು ಕೆಲಸ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಅದು ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಇಟ್ಟಂತೆ ಆಗುತ್ತೆ ಅನ್ನುವಂಥ ಆಕ್ರೋಶ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಮುಂದಾದರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಕಡಲ್ ಕೊರೆತಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೂಡ ಮಾಡಬೇಕು ಅನ್ನುವಂಥ ಆಗ್ರಹವೂ ಕೂಡ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ಕಡಲ್ ಕೊರೆತ ಅನ್ನುವಂಥದ್ದು ಕಡಲ ತೀರದ ನಿವಾಸಿಗಳಿಗೆ ಒಂದು ರೀತಿಯಲ್ಲಿ ವಿಮೋಚನೆ ಆಗದ ಶಾಪ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಕೂಡ ಮಳೆಗಾಲ ಬಂತು ಅಂದರೆ ಕಡಲ ತೀರದ ನಿವಾಸಿಗಳಿಗೆ ಕಡಲ್ ಕೊರೆತ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಈ ಬಾರಿಯೂ ಕೂಡ ಮಂಗಳೂರು ಹೊರವಲಯದ ಬಟ್ಟಪಾಡಿ ಉಚ್ಚಿಲ ಪರಿಸರದಲ್ಲಿ ಕಡಲ್ ಕೊರೆತದ ಭೀತಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಉಂಟಾಗಿರುವಂಥದ್ದು ನೀವೀಗ ಗಮನಿಸ್ಬೋದು. ಇದು ಬಟ್ಟಪಾಡಿ ಕಡಲ ತೀರ, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲೆಗಳ ಅಬ್ಬರ ಇರುವಂಥದ್ದು. ಮುಂಗಾರು ಈಗಾಗಲೇ ಕರಾವಳಿಗೆ ಎಂಟ್ರಿ ಕೊಟ್ಟಿದೆ. ಏನು ಸಮುದ್ರ ಪ್ರಕ್ಷುಬ್ಧಗೊಂಡು ಬಹಳಷ್ಟು ದೊಡ್ಡ ಪ್ರಮಾಣದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದೆ. ಹೀಗಾಗಿ ಕಡಲ ತೀರದಲ್ಲಿ ಏನು ಕಡಲ್ ಕೊರೆತದ ಭೀತಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಉಂಟಾಗಿರುವಂಥದ್ದು ನೀವು ಗಮನಿಸ್ಬೋದು. ಈ ಭಾಗದಲ್ಲಿ ಸಾಕಷ್ಟು ಮನೆಗಳಿತ್ತು, ಆದರೆ ಪ್ರತಿ ವರ್ಷ ಈ ರೀತಿಯಾಗಿ ಕಡಲ್ ಕೊರೆತ ಉಂಟಾಗುವಂಥ ಪರಿಣಾಮವಾಗಿ ಹೆಚ್ಚಿನ ಮನೆಗಳು ಏನು ಮಗುಚಿ ಬಿದ್ದಿರುವಂಥದ್ದು, ಒಂದಷ್ಟು ಮನೆಗಳು ಬಹಳಷ್ಟು ಆತಂಕ ಕೂಡ ಎದುರಿಸ್ತಾ ಇರುವಂಥದ್ದು ನೀವೀಗ ಗಮನಿಸ್ಬೋದು. ಕಲ್ಲು ಇಟ್ಟಂಥ ಈ ಭಾಗದಲ್ಲಿ ಸಾಕಷ್ಟು ಮನೆ ಇತ್ತು, ರೋಡ್ ಇತ್ತು, ಎಲ್ಲವೂ ಕೂಡ ಕಡಲ್ ಕೊರೆತದಿಂದ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಏನು ಮನೆಗಳು ಬಿದ್ದಂಥ ಅವಶೇಷಗಳನ್ನು ಕೂಡ ಗಮನಿಸ್ಬೋದು. ಬಹಳಷ್ಟು ಮನೆ ಇತ್ತು, ಎಲ್ಲವೂ ಕೂಡ ಏನು ಕಡಲ್ ಕೊರೆತಕ್ಕೆ ತುತ್ತಾಗಿ ಬಿದ್ದಿರುವಂಥದ್ದು. ಒಂದಷ್ಟು ಮನೆಗಳು ಈಗಲೂ ಕೂಡ ಆತಂಕಕ್ಕೆ ಒಳಗಾಗಿರುವಂಥದ್ದು. ಅವರು ಬೇಸಿಗೆ ಸಂದರ್ಭದಲ್ಲಿ ಈ ಕಡಲ್ ತೀರದ ಒಂದಷ್ಟು ಮನೆಗಳಲ್ಲಿ ವಾಸ ಇರ್ತಾರೆ. ಮಳೆಗಾಲ ಬಂತು ಅಂದರೆ ಸಾಕು ಬೇರೆ ಕಡೆ ಹೋಗ್ತಾರೆ, ಯಾಕಂದರೆ ಯಾವಾಗ ಮನೆ ಬಿದ್ದೋಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಹೀಗಾಗಿ ಅವರು ಒಂದಷ್ಟು ಜನ ಇದ್ದವರು ಕೂಡ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಬಹಳಷ್ಟು ಆತಂಕ ಕೂಡ ಇಲ್ಲಿ ಇದ್ದೇ ಇರುವಂಥದ್ದು ನೋಡ್ಬೋದು. ಕಡಲ್ ಕೊರೆತ ಉಂಟಾಗದಂತೆ ಒಂದಷ್ಟು ಕಲ್ಲು ಬಂಡೆಗಳ ರಾಶಿಯನ್ನು ಕೂಡ ಹಾಕಿದ್ದಾರೆ. ಆದರೆ ಇದು ಕಡಲ್ ಕೊರೆತ ಏನು ತಡೆಯುವುದಕ್ಕೆ ಯಾವುದೇ ರೀತಿ ಸಾಧ್ಯ ಆಗೋದಿಲ್ಲ. ಒಂದು ರೀತಿಯಲ್ಲಿ ವೈಜ್ಞಾನಿಕವಾಗಿ ಈ ತಡೆಗೋಡೆ ನಿರ್ಮಿಸದ ಕಾರಣವಾಗಿ ಪ್ರತಿ ವರ್ಷ ಕೂಡ ಏನು ಕಡಲ್ ಕೊರೆತ ಅನ್ನುವಂಥದ್ದು ಉಂಟಾಗುತ್ತಾನೆ ಇರುತ್ತೆ. ಏನು ಕೋಟ್ಯಾಂತರ ವೆಚ್ಚದಲ್ಲಿ ಈ ರೀತಿಯಾದಂಥ ಅಂದರೆ ಕಲ್ಲು ಬಂಡೆಗಳ ಏನು ತಡೆಗೋಡೆಯನ್ನು ನಿರ್ಮಿಸ್ತಾರೆ. ಆದರೆ ಪ್ರತಿ ಮಳೆಗಾಲ ಬಂತು ಅಂದರೆ ಸಾಕು ಅದು ಸಮುದ್ರದ ಅಲೆಗಳ ಜೊತೆ ಕೊಚ್ಚಿ ಹೋಗ್ತಾನೆ ಇರುತ್ತೆ. ಇದೆಲ್ಲ ಕಲ್ಲುಗಳು ನೋಡ್ಬೋದು. ಇದು ಕೆಲ ವರ್ಷಗಳ ಹಿಂದೆ ಹಾಕಿರುವಂತಹ ಕಲ್ಲು. ಈಗಾಗಲೇ ಆಲ್ಮೋಸ್ಟ್ ಹೆಚ್ಚಿನ ಕಲ್ಲುಗಳು ಸಮುದ್ರದ ಅಲೆಗಳ ಅಬ್ಬರಕ್ಕೆ ಕೊಚ್ಚಿ ಹೋಗಿದೆ. ಈ ಬಾರಿಯೂ ಕೂಡ 5 ಕೋಟಿ ಏನು ಬಿಡುಗಡೆ ಆಗಿತ್ತು, ಅಂದರೆ ತಡೆಗೋಡೆ ನಿರ್ಮಾಣಕ್ಕೆ 5 ಕೋಟಿ ಬಿಡುಗಡೆ ಆಗಿತ್ತು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಅಂತ ಹೇಳ್ಬೋದು. ಮೇ ಎಂಡಿಗೆ ಕಾರ್ಯಪ್ರವೃತ್ತವಾಗಿ ಏನು ಕಲ್ಲುಗಳನ್ನು ಹಾಕುವಂಥ ಕೆಲಸ ಮಾಡಿದ್ರು. ಆದರೆ ಅದಕ್ಕೂ ಮೊದಲೇ ಏನು ಕಡಲು ಅಬ್ಬರಿಸಿ ಮಳೆ ಬಂದು ಏನು ಕಲ್ಲುಗಳು ಕೊಚ್ಚಿ ಹೋಗ್ತಾನೆ ಇರುವಂಥದ್ದು. ಅಂದರೆ ಇವರು ಕೆಲಸ ಪ್ರಾರಂಭಿಸುವುದು ಬಹಳಷ್ಟು ಲೇಟ್ ಆಗಿರುವಂಥದ್ದು. ಮೇ ಎಂಡಿಗೆ ಈ ರೀತಿಯಾಗಿ ಕಲ್ಲು ಹಾಕಿದರೆ ಉಳಿಯುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಸ್ಥಳೀಯರು ಮಾಡ್ತಾ ಇರುವಂಥದ್ದು. 5 ಕೋಟಿ ಏನು ಪಾಸಾದರೂ ಕೂಡ ಅದು ಯಾವುದೇ ರೀತಿಯಾದಂತಹ ಯೋಜನೆಗೆ ಬಳಕೆ ಆಗ್ತಾ ಇಲ್ಲ. ಏನು ಕಡಲ್ ಕೊರೆತ ತಡೆಗಟ್ಟುವುದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂಥದ್ದೇ ವಿಪರ್ಯಾಸ. ಅಂದರೆ ಕಡಲ್ ಕೊರೆತ ತಡೆಗಟ್ಟುವುದಕ್ಕೆ ಈ ರೀತಿಯಾದಂಥ ಬಂಡೆಕಲ್ಲು ಹಾಕುವುದೇನಿದೆ ಅದು ಮಳೆಗಾಲ ಆರಂಭ ಆಗುವುದಕ್ಕೂ ಮೊದಲೇ ತಡೆಗೋಡೆಯ ನಿರ್ಮಾಣ ಕೆಲಸ ಆರಂಭ ಆಗಬೇಕು. ಆದರೆ ಮೇ ಎಂಡ್ ಆಗುವ ಸಮಯದಲ್ಲಿ ಈ ರೀತಿಯಾಗಿ ಕಲ್ಲುಗಳನ್ನು ಹಾಕಿದರೆ ಏನು ಪ್ರಯೋಜನ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಇರುವಂಥದ್ದು. ಅಂದರೆ ಮುಂದಿನಿಂದಲೂ ಹಾಗೆ ಏನು ಮೇ ಎಂಡ್ ಸಂದರ್ಭದಲ್ಲೇ ಈ ರೀತಿಯಾದಂಥ ಕಲ್ಲುಗಳನ್ನು ತಂದು ರಾಶಿ ಆಗ್ತಾ ಇರುವಂಥದ್ದು. ಆದರೆ ಅದು ಏನು ಅಲೆಗಳ ಅಬ್ಬರಕ್ಕೆ ಸಿಕ್ಕಿ ಅದು ಸಮುದ್ರ ಪಾಲಾಗ್ತಾ ಇರುವಂಥದ್ದು. ಈ ಬಾರಿಯೂ ಕೂಡ ಅದೇ ಬೇಜವಾಬ್ದಾರಿ ಪ್ರದರ್ಶನವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಮಳೆಗಾಲ ಆರಂಭವಾಗಿದೆ, ಈಗ ಕಲ್ಲು ಹಾಕುವಂತಹ ಕೆಲಸ ಆರಂಭ ಆಗಿರುವಂಥದ್ದು. ಒಂದಷ್ಟು ಕಲ್ಲುಗಳನ್ನು ಹಾಕಿರುವಂಥದ್ದು, ಇನ್ನು ಒಂದಷ್ಟು ಕಲ್ಲುಗಳನ್ನು ಈಗಾಗಲೇ ಹಾಕ್ತಾರೆ. ಅದು ಏನು ಅಲೆಗಳ ಅಬ್ಬರಕ್ಕೆ ಸಿಕ್ಕಿ ಅದು ಕೂಡ ಕೊಚ್ಚಿಕೊಂಡು ಹೋಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಕಡಲ್ ಕೊರೆತ ಅನ್ನುವಂಥದ್ದು ಕಡಲ ತೀರದ ನಿವಾಸಿಗಳಿಗೆ, ಅದರಲ್ಲೂ ಕೂಡ ಬಟಪಾಡಿ, ಸೋಮೇಶ್ವರ, ಉಚ್ಚಿಲ ಈ ಭಾಗದಲ್ಲಿ ಪ್ರತಿ ವರ್ಷ ಕಡಲ್ ಕೊರೆತ ಇರುವಂಥದ್ದೇ. ಒಂದು ಶಾಶ್ವತವಾದಂಥ ಪರಿಹಾರವೇ ಇಲ್ಲ. ಸರ್ಕಾರದ ಕೋಟಿ ಹಣ ಬಿಡುಗಡೆ ಆಗುತ್ತೆ ಹೊರತು ಅದು ಏನು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಅಂದರೆ ಮಳೆಗಾಲದಲ್ಲೇ ಇದು ಕೆಲಸ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಅದು ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಇಟ್ಟಂತೆ ಆಗುತ್ತೆ ಅನ್ನುವಂಥ ಆಕ್ರೋಶ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಮುಂದಾದರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಕಡಲ್ ಕೊರೆತಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೂಡ ಮಾಡಬೇಕು ಅನ್ನುವಂಥ ಆಗ್ರಹವೂ ಕೂಡ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.